ಚಿಕ್ಕಬಳ್ಳಾಪುರ ತಾಲೂಕಿನ ಪುರಾಣ ಪ್ರಸಿದ್ಧ ಚಿತ್ರಾವತಿ ಸುಬ್ರಹ್ಮಣ್ಯೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಸಂಕ್ರಾಂತಿ ಹಬ್ಬದ ನಂತರ ಬರುವ ಚಿತ್ರಾವತಿ ಜಾತ್ರೆ ರೈತರು ವ್ಯಾಪಾರಸ್ಥರ ಪಾಲಿಗೆ ವರದಾನವಾಗಿದೆ. ಹಿಂದೂ ಪಂಚಾಂಗದಲ್ಲಿ ಕುಮಾರ ಷಷ್ಠಿ ಬಹಳ ಶ್ರೇಷ್ಠವಾಗಿದೆ. ಮೊದಲ ಚಂಪಾ ಷಷ್ಠಿಯಲ್ಲಿ ಕುಕ್ಕೆಯಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ರಥೋತ್ಸವ ನಡೆದರೆ, ಎರಡನೆಯ ಪುಷ್ಯ ಶುದ್ಧ ಷಷ್ಠಿಯಲ್ಲಿ ಶ್ರೀ ಕ್ಷೇತ್ರ ಘಾಟಿಯಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ನಡೆಯುತ್ತದೆ. ಇದೀಗ ಜನವರಿ 24ರಂದು ಶನಿವಾರ ಕುಮಾರ ಷಷ್ಠಿ ಪ್ರಯುಕ್ತ ಶ್ರೀ ಕ್ಷೇತ್ರ ಚಿತ್ರಾವತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇಗುಲದಲ್ಲಿ ಅದ್ಧೂರಿ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಶ್ರೀ ಕ್ಷೇತ್ರದಲ್ಲಿ ಭಕ್ತರು ದೇವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಭಗವಂತ ಈಡೇರಿಸಿದ ಮೇಲೆ ತಮ್ಮ ಹರಕೆಗಳನ್ನು ಪೂರೈಸುವುದು ಇಲ್ಲಿನ ವಾಡಿಕೆಯಾಗಿದೆ. ಈ ಬಾರಿ ರಥೋತ್ಸವದಲ್ಲಿ ಸುಮಾರು 15ರಿಂದ 20 ಸಾವಿರಕ್ಕೂ ಹೆಚ್ಚು ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಇದು ಚಿತ್ರಾವತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಬ್ರಹ್ಮರಥೋತ್ಸವ ಜಾತ್ರಾ ಸಮಯ. ನಾಳೆ 24/1/2026 ಶನಿವಾರ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಮಾಘ ಶುದ್ಧ ಷಷ್ಠಿ ಇಲ್ಲಿ ಯಾವಾಗಲೂ ತೇರು. ಸುಬ್ರಹ್ಮಣ್ಯ ರಥ ಕುಮಾರ ಷಷ್ಠಿ ಅಂತಲೂ ಇದಕ್ಕೆ 3ನೇ ಷಷ್ಠಿ ಇಲ್ಲಿ ರಥ ನಡೆಯೋದು. ನಾಳೆ ಬೆಳಗ್ಗೆಯಿಂದ ಅಭಿಷೇಕಗಳು ಎಲ್ಲ ನಡೆದು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ 1:30 ಒಳಗೆ ಬ್ರಹ್ಮರಥೋತ್ಸವ ಚಾಲನೆ ಆಗುತ್ತೆ. ಪಂಚಾಯಿತಿಯಿಂದ ಎಲ್ಲ ವ್ಯವಸ್ಥೆಗಳು ನಡೀತಾ ಇದೆ. ಮತ್ತು ಜಾತ್ರೆಗೆ ಭಾಳ ಜನ, ಒಂದು 5,000 ಜನ ಮೇಲೆ ಸೇರೋ ಇದಿದೆ. ಯಾವಾಗಲೂ ಪ್ರತಿ ವರ್ಷ ಸೇರ್ತಾರೆ. ವಿಜೃಂಭಣೆಯಿಂದ ನಡೀತಾ ಇದೆ. ಇದು ಪ್ರತಿ ವರ್ಷವೂ ನಡೀತಾ ಇದೆ. ನಾವು ಹುಟ್ಟಿದಾಗಿಂದ ಇದು 3 ತಲೆಮಾರುಗಳನ್ನ ನಾವು ಹುಟ್ಟಿದಾಗಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ಮಹಾಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅನಿಸ್ಕೊಂಡಿದ್ದ ಕೋರಿಕೆಗಳನ್ನ ನಡೆಸ್ಕೊಂಡ್ಬಂದಿದ್ದಾನೆ. ಹಾಗಾಗಿ ಬಹಳಷ್ಟು ಭಕ್ತಾದಿಗಳು ಬಂದು ತಮ್ಮ ಕೋರಿಕೆಗಳನ್ನ ತೀರಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಾಯಿ ಮಾತಲ್ಲಿ ಹೇಳೋದು ತಪ್ಪು, ಆದರೆ ಅವರವ್ರ ಕೋರಿಕೆ ಅವರವ್ರು ತೀರಿಸ್ಕೊಂಡ ಮೇಲೆ ಬಂದು ಇಲ್ಲಿ ವರದಿ ಒಪ್ಪಿಸಿರೋದು ಉಂಟು. ತಾನಾಗೇ ಬಂದಾಗ ಅದು ಆಮೇಲೆ ಅವ್ರು ಹೇಳಿದಾಗಲೇ ನಮಗೆ ಗೊತ್ತಾಗೋದು ಇಲ್ಲಿ ಏನಾಯಿತು, ಅವ್ರು ಏನು ಹರಿಸ್ಕೊಂಡು ಹೋಗಿದ್ರು ಅಂತ ಅವರೇ ಹೇಳ್ತಾರೆ. ಹರಿಸ್ಕೊಂಡು ಹೋದ್ಮೇಲೆ ತಾನೇ ಕಾರ್ಯಗಳು ನಡೀತಾ ಇದೆ. ಕುಮಾರ ಷಷ್ಠಿ ಯಾವಾಗಲೂ ಸುಬ್ರಹ್ಮಣ್ಯನ 3ನೇ ಷಷ್ಠಿ ಕುಮಾರ ಷಷ್ಠಿ. ಸ್ಕಂದ ಷಷ್ಠಿ, ತುಳುವ ಷಷ್ಠಿ, ಕುಮಾರ ಷಷ್ಠಿ ಅಂತ. ಸ್ಕಂದ ಷಷ್ಠಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ 3 ಷಷ್ಠಿ 3 ತೇರು ಆಗುತ್ತೆ. ದೊಡ್ಡ ಷಷ್ಠಿ ಸ್ಕಂದ ಷಷ್ಠಿ ಅಲ್ಲಿ ತೇರಾಗುತ್ತೆ. ತುಳುವ ಷಷ್ಠಿ ಘಾಟಿ ಸುಬ್ರಹ್ಮಣ್ಯ ಆಗುತ್ತೆ. ಇದು ಕುಮಾರ ಷಷ್ಠಿ. ಇವನಿಗೆ ಇಲ್ಲಿ ವಿವಾಹ ಇಲ್ಲ, ಕುಮಾರ ಮಾತ್ರ ಇವನು. ಆದ್ದರಿಂದ ಉಪನಯನ ಆಗುತ್ತೆ, ವಿವಾಹ ಇಲ್ಲ. ಇವನು ಕುಮಾರ ಷಷ್ಠಿ. ಇಲ್ಲಿ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಮತ್ತು ಈ ಕುಮಾರ ಷಷ್ಠಿ ಕುಮಾರ ಇಲ್ಲಿ ಬಹಳ ವಿಶೇಷವಾಗಿ ನೆಲೆಸಿದ್ದಾನೆ. ಒಂದು ಕನಸಿನಲ್ಲಿ ಮುಂದಗಡೆ ನೀವು ಕಾಣ್ತಕ್ಕಂಥ ಚಿಕ್ಕ ವಿಗ್ರಹ ಏನಿದೆ ತೋರಿಸ್ತಾ ಇರೋದು ಟಿ ವಿನಲ್ಲಿ, ಚಿಕ್ಕ ವಿಗ್ರಹ ಮುಂದಗಡೆ ಏನಿದೆ ಅದು ಕನಸಿನಲ್ಲಿ ಸಿಕ್ಕಿ ಪ್ರತಿಷ್ಠಾಪನೆ ಆಗಿರೋದು. ಈ ಮೇಲ್ಗಡೆ ವಿಗ್ರಹ ಆಮೇಲೆ ದೇವಾಲಯ ಪ್ರತಿಷ್ಠೆ ಮಾಡಿದಾಗ 17ರಲ್ಲಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಆದಾಗ ಆ ದೊಡ್ಡ ವಿಗ್ರಹ ತಂದು ಪ್ರತಿಷ್ಠಾಪನೆ ಮಾಡಿದ್ದು. ಹೀಗೆ 2 ವಿಗ್ರಹಗಳಿಗೆ ಆಚರಣೆ ನಡೀತಾ ಇದೆ. 2 ಮೂಲ ಭಗವಂತನೇ. ಮೂಲದ್ದು ವಿಗ್ರಹ ಕೆಳಗಡೆ ಇದೆ. ಭಾಳ ಭಕ್ತಿಯಿಂದ ನಡೆಸ್ಕೋತಾ ಇದ್ದಾರೆ ಜನ. ಅದೇ ಥರ ದಿನೇ ದಿನೇ ಅಭಿವೃದ್ಧಿನೂ ಆಗ್ತಾ ಇದೆ. ತಾನಾಗೇ ಜನ ಹೇಳೋದ್ರಿಂದ ಇದು ಎಲ್ಲ ಚಾನಲ್ಗಳ ಮುಖಾಂತರ ಜನಗಳಿಗೂ ಅಲ್ಲಿ ಮನೆಯಲ್ಲೇ ಕೂತ್ಕೊಂಡು ದರ್ಶನ ಮಾಡ್ತಾ ಇದ್ದಾರೆ. ಚಾನಲ್ಗಳವರಿಂದ ಭಾಳ ಅಭಿವೃದ್ಧಿನೂ ಬಂದಿದೆ. ಜನಗಳಿಗೆ ಇಲ್ಲಿ ಅನ್ನ ಸಂತರ್ಪಣೆಗಳು ಭಾಳಷ್ಟು ನಡೆಯುತ್ತೆ. ಜಾತ್ರೆಗಳಲ್ಲಿ ನೀವು ನೋಡಿದಂಗೆ ಜಾತ್ರೆದು ತೋರಿಸ್ತಾರೆ, ಇವರೆಲ್ಲ ಕವರ್ ಮಾಡಿರ್ತಾರೆ. ಜಾತ್ರೆದು ಭಾಳ ವಿಶೇಷತೆ ಅಂದರೆ ಎತ್ತಿದುಗಳು ಬಂದು ಸಿಕ್ಕಾಪಟ್ಟೆ ಸೇರೋದು. ಎತ್ತುಗಳು ಇವಾಗ ಕಮ್ಮಿ ಆಗಿದೆ. ಈಗ ಬರುಗಳಂಗಡಿಗಳು, ಈ ಮಕ್ಕಳ ಆಟಿಕೆಗಳು ಇವೆಲ್ಲ ಸಿಕ್ಕಾಪಟ್ಟೆ ಜಾತ್ರೆ ಸೇರುತ್ತೆ. ಹೆಚ್ಚು ಕಮ್ಮಿ ಒಂದು 4,000ದಿಂದ 5,000 ಜನ ಸೇರ್ತಾರೆ. ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ಏನು? ಹಿಂದಿನ ವರ್ಷದಲ್ಲಿನೂ
ಜನ ಸೇರಿದ್ರು. ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ. ಈ ಅಲಂಕಾರಗಳು ಇದೆಲ್ಲ ಪಂಚಾಯಿತಿ ವತಿಯಿಂದ ಮಾಡ್ತಾರೆ. ಇದು ಪಂಚಾಯಿತಿಗೆ ಸೇರ್ತಕ್ಕಂಥ ದೇವಸ್ಥಾನ. ಇನ್ನು ಈಗಾಗಲೇ ದೇವಾಲಯದ ಸುತ್ತಮುತ್ತಲೂ ವಾರದಿಂದಲೇ ತಲೆ ಎತ್ತಿರುವ ಅಂಗಡಿ ಮುಂಗಟ್ಟುಗಳು, ಮಕ್ಕಳ ಮನರಂಜನೆಯ ಜಾಯಿಂಟ್ ವೀಲ್, ಗಿರಿಗಿಟ್ಲೆ, ಗೊಂಬೆ ಸೇರಿದಂತೆ ವಿವಿಧ ಆಟೋಪಕರಣಗಳು ಸಿದ್ಧಗೊಂಡಿದೆ. ಬರುವ ಭಕ್ತರಿಗೆ ಬತ್ತಾಸು, ಬೂಂದಿ, ಬುರುಗು, ಬಣ್ಣ ಬಣ್ಣದ ಶರಬತ್ ಅಂಗಡಿಗಳು, ಮಹಿಳೆಯರ ಸರಗಳು, ಗೃಹೋಪಯೋಗಿ ವಸ್ತುಗಳ ನೂರಾರು ಅಂಗಡಿಗಳು ಜಾತ್ರಾ ಮಹೋತ್ಸವದ ರಂಗೇರಿಸಲು ತಲೆ ಎತ್ತಿವೆ. ಶನಿವಾರ ನಡೆಯುವ ಬ್ರಹ್ಮರಥೋತ್ಸವಕ್ಕೆ ದೇವಾಲಯದ ಆಡಳಿತ ಮಂಡಳಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಜಾತ್ರೆಯ ಉಸ್ತುವಾರಿಯನ್ನು ತಾಲೂಕು ಪಂಚಾಯಿತಿ ವಹಿಸಿಕೊಂಡಿದ್ದು, ಅಗತ್ಯ ಪೊಲೀಸ್ ಬಂದೋಬಸ್ತ್ ಮತ್ತು ಭಕ್ತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಚಿತ್ರಾವತಿಯ ಇತಿಹಾಸವನ್ನು ಸಾರುವ ಚಿತ್ರಾವತಿ ಕೊಳವನ್ನು ಸ್ವಚ್ಛಗೊಳಿಸಿದ್ದು, ಭಕ್ತರನ್ನು ಕೈಬೀಸಿ ಕರೆಯುತ್ತಿದೆ. ವ್ಯಾಪಾರಿಗಳು ಸಹ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಜಾತ್ರೆಯಲ್ಲಿ ಉತ್ತಮ ವ್ಯಾಪಾರ ಆಗುತ್ತದೆ ಎಂದು ಭರವಸೆ ವ್ಯಕ್ತಪಡಿಸಿದ್ದಾರೆ. ಗೌರಿಬಿದನೂರು ತಾಲೂಕು ಸುಮಾರು ಒಂದು 35 ವರ್ಷದಿಂದ ಈ ಜಾತ್ರೆಯಲ್ಲಿ ವ್ಯಾಪಾರ ಮಾಡ್ತೀವಿ. ಆಲ್ಮೋಸ್ಟ್ ನಮ್ಮ ಡಿಸ್ಟಿಕ್ ಎಲ್ಲ ಜಾತ್ರೆಗೆ ಹೋಗ್ತೀವಿ, ಔಟ್ ಆಫ್ ಸೈಡು ಹೋಗ್ತೀವಿ. ಇಲ್ಲಿ ಈ ಜಾತ್ರೆಯಲ್ಲಿ ಯಾವುದೇ ಥರವಾದ ಬಾಧೆ ಗಿದೆ ಅಂಗಡಿಗಳವ್ರಿಗೆ ಏನೂ ಇಲ್ಲ. ವರ್ಷ ಸುಂಕ ವಸೂಲಿ ಮಾಡ್ತಾರೆ. ಒಂದೊಂದು ಅಂಗಡಿಗೆ ಒಂದು ತಕ್ಕಡಿಗೆ 1000, 1500 ಅಂಗಡಿ ನೋಡ್ಕೊಂಡು ಹಾಕ್ತಾರೆ. ಈ ವರ್ಷವೂ ತಕ್ಕಡಿಗೆ 200 ರೂಪಾಯಿ ಜಾಸ್ತಿ ಕೊಡಬೇಕಪ್ಪ, 1200, 1300 ಕೊಡಬೇಕು ಅಂತಂದರೆ ಅಷ್ಟೇ ಆಯ್ತಣ್ಣ ಅಂತೇಳಿದ್ದೀವಿ. ಲೈಟಿಂಗು, ನೀರು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಮತ್ತು ಈ ಕಳ್ಳರ ಕಾಟ ಏನೂ ಇಲ್ಲ. ಪೊಲೀಸವ್ರು ಬರ್ತಾಯಿದ್ದಾರೆ. ನೈಟ್ ಟೈಮು ಏನೊಂದು ಬಾಧೆ ಇಲ್ಲ. ಇನ್ನೊಂದೇನೆಂದರೆ ಇಲ್ಲಿ ಚಪ್ಪಲಿ ಇದು ಸ್ವಲ್ಪ ತೊಂದರೆ ಐತಿ. ಈಗ ಅದು ಮಾಡಿದ್ದಾರೆ. ಈ ಜಾತ್ರೆಯಲ್ಲಿ ಏನೂ ತೊಂದರೆ ಇಲ್ಲ ಸರ್. ಸುಂಕದವ್ರದಿಂದನೂ ಅಂಗಡಿಗಳವ್ರಿಗೆ ಯಾವುದೇ ಬಾಧೆ ಇಲ್ಲ. 200 ರೂಪಾಯಿ ಜಾಸ್ತಿ ಕೊಡ್ರಿ, ಮೊನ್ನೆ ವರ್ಷಕ್ಕಿಂತ ಅಷ್ಟು ಜಾಸ್ತಿ ಆಗಿದೆ ಅಂತೇಳಿದ್ದಾರೆ. ನಾವು ಮಾಮೂಲಿ ವರ್ಷ ಥರ ಅಂಗಡಿ ಹಾಕ್ಕೊಂಡು. ನಿಮ್ಮದು ಎಷ್ಟು ಅಂಗಡಿ ಇದೆ ಸರ್? ನಮ್ಮದು 2 ಅಂಗಡಿ ಇದೆ ಸರ್. ಇದೊಂದು ಅಂಗಡಿ, ಆ ರಥೋತ್ಸವದ ಒಂದು ಅಂಗಡಿ. 2 ಅಂಗಡಿಯಿಂದ ಎಷ್ಟು ಸುಂಕ ಸರ್? ನಾವು 2 ಅಂಗಡಿಯಿಂದ ಇದು 4000, ಅದು 2000, ಎಷ್ಟು ದಿನಕ್ಕೆ 6000. ಜಾತ್ರೆ ಪೂರ ಸರ್? ಜಾತ್ರೆ ಪೂರ 3 ದಿನ ಅಂದರೆ ಇಲ್ಲ ಸರ್, ನಾವು 9 ದಿವಸ ಇರ್ತೀವಿ. ಆಮೇಲೆ ತಲಕಾಲ್ ಬೆಟ್ಟಕ್ಕೆ ಹೋಗ್ತೀವಿ. ಆಮೇಲೆ ಅದು ಮುಗಿದ ಮೇಲೆ ಆದಿನಾರಾಯಣ ಸ್ವಾಮಿ ಬೆಟ್ಟ. 9 ದಿನಕ್ಕೂ ಸೇರಿ 3000, 6000 ಸರ್. 6000 ಹೌದು ಸರ್, 6000. 8000, ಹ್ಞೂ 8000, 6000. ಸರ್ ಅವರೆಲ್ಲ ಹೇಳ್ತಾರೆ ಸರ್. ಇವತ್ತು ಬಂದು ಬೆಳಗ್ಗೆ ಓಡಾಡೋ ಜಾಗ ಇಲ್ದಿದ್ದವ್ರು ಹೇಳ್ತಾರೆ. ನಾವು ಪರ್ಮನೆಂಟು 35 ವರ್ಷದಿಂದ ಬರ್ತಾಯಿದ್ದೀವಿ. ಆಕ್ಷನ್ ಕೂಡ ನಾವು ಹೋಗ್ತೀವಿ. ಏನೂ ಬಾಧೆ ಇಲ್ಲ ಸರ್. ಒಟ್ಟಾರೆ ಪುರಾಣ ಪ್ರಸಿದ್ಧ ಚಿತ್ರಾವತಿ ಜಾತ್ರೆಯು ತಾಲೂಕಿನ ಜನತೆಯ ಭಾವನೆಗಳೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದು, ಶನಿವಾರ ನಡೆಯುವ ಬ್ರಹ್ಮರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ಸಹಸ್ರಾರು ಭಕ್ತರು ಕಾತರರಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.